ಆಗುತ್ತೆ. ಸಕ್ಕರೆ ಬಿಳಿ ಕಾಣಲು ಈ ಪುಡಿಗೆ ಫುಡ್ ಗ್ರೇಡ್ ಕೆಮಿಕಲ್ ಮಿಕ್ಸ್ ಮಾಡಲಾಗುತ್ತೆ. ಫುಡ್ ಗ್ರೇಡ್ ಕೆಮಿಕಲ್ ಮಿಕ್ಸ್ ಆದ ಬಳಿಕ ಸಕ್ಕರೆ ಪುಡಿಯನ್ನು ಸೈಜ್ ಮೇಕರ್ ಮಷೀನ್ ಗೆ ಹಾಕಲಾಗುತ್ತೆ. ಈ ಸೈಜ್ ಮೇಕರ್ ಮಷೀನ್ ನಲ್ಲಿ ಸಕ್ಕರೆ ಪುಡಿ ಸಣ್ಣ ಸಣ್ಣ ಹರಳಾಗಿ ಹೊರಗೆ ಬರುತ್ತೆ. ಹೀಗೆ ಬಂದ ಸಕ್ಕರೆ ಪುಡಿಯನ್ನು ಪ್ಯಾಕ್ ಮಾಡಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ವೀಕ್ಷಕರೇ, 1 ಕ್ವಿಂಟಾಲ್ ಕಬ್ಬಿನಿಂದ 10 ರಿಂದ 15 ಕಿಲೋ ಸಕ್ಕರೆ ತಯಾರಾಗುತ್ತೆ. ಕಬ್ಬಿನ ಸಿಪ್ಪೆಯನ್ನು 50% ಕಾರ್ಖಾನೆ ಒಲೆಗೆ ಬಳಸಲಾಗುತ್ತೆ. ಇನ್ನುಳಿದ 50% ಟಿಶ್ಯೂ ಪೇಪರ್ ತಯಾರಿಕೆ ಕಂಪನಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಈ ಟಿಶ್ಯೂ ಪೇಪರ್ ಮಾಡೋದಕ್ಕೆ ಕಬ್ಬಿನ ಸಿಪ್ಪೆಯನ್ನು ಕೂಡ ಬಳಸಲಾಗುತ್ತೆ. ನಾನು ಈ ಮುಂಚೆ ಹೇಳಿದ ಹಾಗೆ ಸಕ್ಕರೆ ತಯಾರು ಮಾಡೋದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸಲ್ಫರ್ ಗ್ಯಾಸ್, ಫುಡ್ ಗ್ರೇಡ್ ಕೆಮಿಕಲ್ಸ್ ಬಳಸುತ್ತಾರೆ. ಇದನ್ನು ಬಳಸದಿದ್ದರೆ ಸಕ್ಕರೆ ಮಾಡಲು ಸಾಧ್ಯವೇ ಇಲ್ಲ. ಈ 3 ಕೆಮಿಕಲ್ಗಳು ವಿಷ ಅಂದರೂ ತಪ್ಪಿಲ್ಲ. ಯಾಕೆ ಸಕ್ಕರೆ ಹೆಚ್ಚು ತಿನ್ನಬೇಡಿ ಎನ್ನುತ್ತಾರೋ ಇದೇ ಕಾರಣಕ್ಕೆ. ಈ 3 ಕೆಮಿಕಲ್ಸ್ ಸಕ್ಕರೆ ಮೂಲಕ ನಿಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ. ನಮ್ಮ ದೇಹದಲ್ಲಿ ಇರುವ ವೈಟ್ ಬ್ಲಡ್ ಸೆಲ್ಸ್ ಅನ್ನು ಈ ಕೆಮಿಕಲ್ಸ್ ಗಳು ನಾಶ ಮಾಡುತ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತಾ ಬರುತ್ತೆ. ನಮ್ಮ ದೇಹದ ಮೂಳೆಗಳಿಗೆ ಸರಿಯಾದ ಪೆಟ್ಟು ಬೀಳುತ್ತೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಸಕ್ಕರೆಯಿಂದ ಜೀರ್ಣಕ್ರಿಯೆ ಶಕ್ತಿ ಕಡಿಮೆಯಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಲಬದ್ಧತೆ ಸಮಸ್ಯೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಒಂದು ಸಲ ಶುರುವಾದರೆ ನಮ್ಮ ದೇಹದ ಅಂಗಾಂಗಗಳ ಶಕ್ತಿ ಕಡಿಮೆ ಆಗುತ್ತಾ ಬರುತ್ತೆ. ಇದರಿಂದ ಇದ್ದಕ್ಕಿದ್ದ ಹಾಗೆ ನಿಮಗೆ ಕಾರ್ಡಿಕ್ ಅರೆಸ್ಟ್ ಆಗುತ್ತೆ, ಇಲ್ಲವ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಪ್ರಮುಖವಾಗಿ ಈ ಸಕ್ಕರೆ ಹಾರ್ಟ್ ಅಟ್ಯಾಕ್ ಹೆಚ್ಚು ಉಂಟು ಮಾಡುತ್ತೆ. ವೀಕ್ಷಕರೇ, ಸಕ್ಕರೆ ತಿನ್ನುವುದು ಕಡಿಮೆ ಮಾಡಿ ಎಂದು ಹೇಳುತ್ತಿಲ್ಲ, ಆದರೆ ಸಕ್ಕರೆಯನ್ನು ನೀವು ಜೀವನದಲ್ಲಿ ಮುಟ್ಟಬೇಡಿ ಎಂದು ಹೇಳುತ್ತಿದ್ದೇನೆ. ಸಕ್ಕರೆ ತಿನ್ನುವುದರಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ನೀವು ಸಕ್ಕರೆ ತಿನ್ನುವುದು ನಿಲ್ಲಿಸಿದರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ.